ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ಒಂದು ಬಿಸಿಲುಗಾಲಕ್ಕೆ ತುಂಬ ತಂಪಾಗಿರುವಂತಹ ಹಾಗೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದಿರುವಂತಹ ಒಂದು ರೆಸಿಪಿನ ತೋರಿಸ್ಕೊಂಡು ಕೊಡ್ತಾ ಇದ್ದೀವಿ. ಈ ಒಂದು ರೆಸಿಪಿ ಫೈಬರ್ ರಿಚ್ ಕೂಡ ಹೌದು. ಮಕ್ಕಳೇನಾದರೂ ತರಕಾರಿಗಳು ತಿನ್ನಲ್ಲ, ಹಣ್ಣು ತಿನ್ನಲ್ಲ ಅನ್ನೋರಿಗೆ ಖಂಡಿತವಾಗ್ಲೂ ಈ ರೀತಿಯಾಗಿ ತುಂಬ ಯೂನಿಕ್ ಆಗಿ ಈ ಒಂದು ರೆಸಿಪಿನ ಮಾಡ್ಕೊಂಡು ಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೂ ಕೂಡ ತುಂಬ ಅದ್ಭುತವಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗಾದರೆ ಬನ್ನಿ ಈ ಒಂದು ರೆಸಿಪಿ ಮಾಡೋದಕ್ಕೇನೆಲ್ಲ ಬೇಕು ನೋಡೋಣ. ಇಲ್ಲಿ ನಾವು ಒಂದು 3 ಕ್ಯಾರೆಟ್ನ ತುರಿದಿಟ್ಟಿದ್ದೀವಿ. ಹಾಗೆ ಇಲ್ಲಿ ಕಾಯಿಸಿರುವಂಥ ಹಾಲನ್ನು ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಸ್ವಲ್ಪ ಸಕ್ಕರೆ ಕೂಡ ಬಳಸ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಸಬ್ಜಾ ಸೀಡ್ಸನ್ನು ನೀರಿನಲ್ಲಿ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಹಣ್ಣುಗಳು ಬೇಕಾದ್ರೂ ತೊಗೋಬೋದು. ನಾವಿಲ್ಲಿ ಪಪ್ಪಾಯ, ಬಾಳೆಹಣ್ಣು, ಹಾಗೆ ಒಂದೆರಡು ಸ್ಟ್ರಾಬೆರಿ, ಆ್ಯಪಲ್ಲು ಮತ್ತು ಪೈನಾಪಲ್ನು ಕೂಡ ತೊಗೊಂಡಿದ್ದೀವಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರು ಹಾಗೆ ತುಪ್ಪನ ಬಳಸ್ಕೊಂಡಿದ್ದೀವಿ. ಈಗ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀವಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾವು ಗೋಡಂಬಿ ಹಾಗೆ ಬಾದಾಮಿನ ಮೊದಲನೇದಾಗಿ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫಸ್ಟು ಇದೆರಡನ್ನ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ನಾವು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ದ್ರಾಕ್ಷಿ ಮೊದಲನೇದಾಗೆ ಹಾಕಿಬಿಟ್ರೆ ಅದು ಬಂದು ತುಂಬ ಬೇಗ ಫ್ರೈ ಆಗಿಬಿಡುತ್ತೆ, ಆಮೇಲೆ ತುಂಬ ಸೀದೋಗ್ಬಿಡುತ್ತೆ ಅನ್ನೋ ಒಂದು ಕಾರಣದಿಂದ ಲಾಸ್ಟ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಅದೇ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಯಾರೆಟ್ನು ಕೂಡ ಹಾಕಿ, ಕ್ಯಾರೆಟ್ನ ಜಾಸ್ತಿ ಹುರ್ಕೊಳ್ಳೋದೇನು ಬೇಡ, ಒಂದು 5 ನಿಮಿಷಗಳ ಕಾಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಇದು ಪೂರ್ತಿ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಕಾಯಿಸಿರೋ ಹಾಲನ್ನು ಹಾಕ್ಕೊಂಡು ನುಣ್ಣಕ್ಕೆ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ರುಬ್ಕೋಬೇಕು. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕಿ ರುಬ್ಕೋಬಾರ್ದು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ಜಾರಲ್ಲೇ ಇರುತ್ತಲ್ಲ, ಸ್ವಲ್ಪ ಜಾರ್ ತೊಳೆದಿರುವಂಥ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದನ್ನು 1-2 ನಿಮಿಷಗಳ ಕಾಲ ಹಾಗೆ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಸ್ಟವ್ ಮೇಲೆ ಹಾಗೆ ಬೇಯಿಸ್ಕೊಳ್ಳಿ. ಈಗ ಇದಕ್ಕೆ ನಾವು ಹಾಲನ್ನು ಹಾಕೋತಾ ಇದ್ದೀವಿ. ಇಲ್ಲಿ ನಾವು ಒಂದು 2-3 ಲೋಟದಷ್ಟು ಹಾಲನ್ನು ಹಾಕೋತಾ ಇದ್ದೀವಿ. ಕಾಯಿಸಿಟ್ಕೊಂಡಿರುವಂಥ ಹಾಲಿಗೆ ಯಾವುದೇ ರೀತಿಯ ನಾವು ಸಕ್ಕರೆನ ಹಾಕಿ ಕಾಯಿಸಿಟ್ಕೊಂಡಿಲ್ಲ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕಾಯಿಸಿಟ್ಕೊಂಡಿದ್ದೀವಿ. ಬೇಕಾದರೆ ನೀವು ಗಟ್ಟಿ ಹಾಲನ್ನು ಕೂಡ ಕಾಯಿಸ್ಕೊಂಡು ಹಾಕೋಬೋದು. ನಿಮ್ಮ ಮನೇಲಿ ಎಷ್ಟು ಜನಕ್ಕೆ ನೀವು ಮಾಡ್ತಾ ಇದ್ದೀರೋ ಅಷ್ಟು ಜನದ್ದು ಕ್ವಾಂಟಿಟಿ ಮೇಲೆ ನೀವು ಹಾಲನ್ನು ಹಾಕೋಬೋದು. ಈಗ ಹಾಲು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಸಕ್ಕರೆನ ಹಾಕೋತಾ ಇದ್ದೀವಿ. ಸಕ್ಕರೆ ಬಂದು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬೇಕಾಗತ್ತೆ. ಸಿಹಿ ಹೆಚ್ಚಿಗೆ ಬೇಕು ಅನ್ನೋರು ಬೇಕಾದ್ರೆ ಹೆಚ್ಚಿಗೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅನ್ನೋರು ಬೇಕಾದ್ರೆ ಕಡಿಮೆ ಹಾಕೋಬೋದು. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಸಕ್ಕರೆನ ಹಾಕ್ಕೊಳ್ಳಿ. ಈಗ ಸಕ್ಕರೆ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಕೂಡ ಬೇಯಿಸ್ಕೋಬೇಕು. ಅಷ್ಟರಲ್ಲಿ ನಾವಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪನೂ ಕೂಡ ಗಂಟು ಇಲ್ಲದೆ ಇರೋ ಥರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಚೆನ್ನಾಗೆ ಕುದಿ ಬರ್ತಾ ಇದೆ. ಈಗ ನಾವು ಕಸ್ಟರ್ಡ್ ಪೌಡರು ಮಿಕ್ಸ್ ಮಾಡಿದ್ವಲ್ಲ ನೀರಲ್ಲಿ, ಅದನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಹಾಕಿದ ಮೇಲೆ ನೀವು ಸೌಟು ಬಿಡದೇ ಇರೋ ಥರ, ಕೈ ಬಿಡದೇ ಇರೋ ಥರ ತಿರುಗಿಸ್ತಾನೇ ಇರಬೇಕು. ಈ ಒಂದು ರೆಸಿಪಿ ತುಂಬ ಗಟ್ಟಿ ಟೆಕ್ಸ್ಚರ್ಗೆ ಬರುತ್ತೆ. ನಾವು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ನಾವು ಸ್ಟವ್ನಲ್ಲಿ ತಿರುಗಿಸ್ತಾ ತುಂಬ ಗಟ್ಟಿಯಾಗಿ ಟೆಕ್ಸ್ಚರ್ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ಹಾಲು ಹಾಕಿದಾಗ ಎಷ್ಟಕ್ಕಿತ್ತು, ಇವಾಗ ಎಷ್ಟು ಗಟ್ಟಿ ಟೆಕ್ಸ್ಚರ್ಗೆ ಬಂದಿದೆ ಅಂತ. ಆದರೆ ನೀವು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಯೋ ತನಕ ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಟ್ಟು
ಪೂರ್ತಿಯಾಗಿ ಕಂಪ್ಲೀಟಾಗಿ ತಣ್ಣಗೆ ಆದಮೇಲೆ ಇದಕ್ಕೆ ನಾವು ಆಗಲೇ ನಾನು ನಿಮಗೆ ತೋರಿಸ್ದಂಗೆ ಎಲ್ಲ ರೀತಿಯ ಫ್ರೂಟ್ಸನ್ನು ಹಾಕೋತಾ ಇದ್ದೀವಿ. ನಾವಿಲ್ಲಿ ಆ್ಯಪಲ್ಲು, ಬನಾನಾ, ಪಪ್ಪಾಯ ಹಾಗೆ ಪೈನಾಪಲ್ ಇಷ್ಟನ್ನು ಕೂಡ ಹಾಕಿದ್ವಿ. ನಿಮ್ಮ ಹತ್ರ ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಕೂಡ ಹಾಕೋಬೋದು. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇರುತ್ತೋ ಹಾಕೋಬೋದು, ಅಥವಾ ನಿಮಗೆ ಯಾವ ಫ್ರೂಟ್ಸ್ ಇಷ್ಟನೋ ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾವಿಲ್ಲಿ ನೆನೆಸಿಟ್ಕೊಂಡಿರುವಂಥ ಸಬ್ಜಾ ಸೀಡ್ಸನ್ನು ಹಾಕೋಬೇಕಾಗತ್ತೆ. ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಯೂನಿಕ್ಕಾಗಿ ಈ ಒಂದು ಬಿಸಿಲುಗಾಲಕ್ಕೆ ತುಂಬ ತಂಪಾಗಿ ಆರೋಗ್ಯಕರವಾಗಿ ಫೈಬರ್ ರಿಚ್ ಇರುವಂತಹ ರೆಸಿಪಿನ ನಿಮ್ಮ ಮುಂದೆ ತೋರಿಸಿದ್ದೀವಿ. ಈ ಒಂದು ರೆಸಿಪಿನ ನೀವು ಒಂದು 2 ಗಂಟೆಗಳ ಕಾಲ ಫ್ರೀಝರ್ನಲ್ಲಿ ಇಟ್ಟು ತಿನ್ಬೋದು. ತುಂಬ ಕೋಲ್ಡ್ ಮಾಡಿಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನಮಗೆ ಕೋಲ್ಡ್ ಆಗಲ್ಲ ಅನ್ನೋರು ಬೇಕಾದ್ರೂ ಹಾಗೆ ಕೂಡ ತಿನ್ಬೋದು. ಎರಡೂ ಕೂಡ ಅದ್ಭುತವಾಗಿರುತ್ತೆ ಅಂತ ಹೇಳ್ತೀನಿ. ಈ ಒಂದು ಬಿಸಿಲುಗಾಲಕ್ಕೆ ಯಾವಾಗಲೂ ಕೂಡ ಫ್ರೂಟ್ಸ್ ಜ್ಯೂಸು, ಲಸ್ಸಿ ಇದೇ ಥರ ತಿಂದು ಐಸ್ ಕ್ರೀಮ್ ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ತುಂಬ ಸಖತ್ತಾಗಿ ಬರುತ್ತೆ. ಬೇಕಾದರೆ ಐಸ್ ಕ್ರೀಮ್ನ ಇಷ್ಟಪಡೋರು ಈ ಒಂದು ಲಸ್ಸಿ ಮೇಲ್ಗಡೆ 1 ಸ್ಕೂಪ್ ಐಸ್ ಕ್ರೀಮ್ನು ಕೂಡ ಹಾಕ್ಕೊಂಡು ತಿನ್ಬೋದು. ಕಳೆದೋಗ್ತೀರಾ ಅಂತಲೇ ಹೇಳ್ತೀನಿ. ಈ ಒಂದು ಬಿಸಿಲುಗಾಲಕ್ಕೆ ಅದ್ಭುತವಾಗಿ ಮಾಡಿಸಿರುವಂತಹ ರೆಸಿಪಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ದೇಹಕ್ಕೂ ಕೂಡ ತಂಪು ಹಾಗೆ ಬಾಯಿಗೂ ಕೂಡ ತುಂಬ ರುಚಿ ನೀಡುವಂತಹ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ರೆಸಿಪಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಂದಿಗೂ ಶೇರ್ ಮಾಡಿ. ನೀವು ಕೂಡ ಈ ಒಂದು ರೆಸಿಪಿನ ಮಾಡಿ ತಿಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.